ಇದು ಹಲಸಿಯ ರಾಮಲಿಂಗ ಟೆಂಪಲ್. ಬೆಳಗಾವಿಯಿಂದ ಹಲಸಿ 45 ಕಿಲೋಮೀಟರ್. ಹಲಸಿಗೆ ಹೋದ್ರೆ ಫಸ್ಟ್ ನಮಗ್ ನೋಡಕ್ ಸಿಗೋದ ಶ್ರೀ ಲಕ್ಷ್ಮೀ ನರಸಿಂಹ ಟೆಂಪಲ್. ಇದು ಕದಂಬರ ಆಳ್ವಿಕೆಯಲ್ಲಿ ಕಟ್ಟಿದ್ದ ಈ ಟೆಂಪಲ್ ಮಾತ್ರ ನೋಡ್ಲಾಕ್ ಬಹಳ ಸುಂದರವಾಗೈತಿ. ನನಗಂತಿ ಬಾಳ ಲೈಕ್ ಆಯ್ತು. ಆಮೇಲೆ ಗುಡಿ ಒಳಗ್ ಹೋದ್ರ 2 ಗರ್ಭಗುಡಿ ಅದಾವ. ಒಂದು ವಿಷ್ಣು ದೇವರ ಕುಂತಿರೋ ಮೂರ್ತಿ, ಆಮೇಲೆ ಇನ್ನೊಂದು ವಿಷ್ಣು ದೇವರ ಭೂವರಹ ಸ್ವಾಮಿ ಮೂರ್ತಿ. ನೀವೇನಾದ್ರೂ ಖಾನಾಪುರ ಸೈಡ್ ಹೋದ್ರ ಹಲಸಿಗೆ ಹೋಗೋದಂತಿ ಮಿಸ್ ಮಾಡಬೇಡ್ರಿ. ಹೋದ್ರ ಈ ಗುಡಿಗೆ ಹೋಗೋದಂತಿ ಮಿಸ್ ಮಾಡಬೇಡ್ರಿ. ಮನ್ಸಿಗೆ ಬಾಳನ ಖುಷಿ ಕೊಡ್ತೈತಿ ಈ ಗುಡಿ. ಅಲ್ಲಿಂದ 2.5 ಕಿಲೋಮೀಟರ್ ಹೋದ್ರ ನಿಮಗ್ ರಾಮಲಿಂಗೇಶ್ವರ ಟೆಂಪಲ್ ಹೋಗೋ ದಾರಿ ಸಿಗ್ತೈತಿ. ಸೊ ಅಲ್ಲಿ ನಾವು ಫಸ್ಟ್ ಹೊಲ್ದಾಗ ದಾಟಿ ಹೋಗ್ಬೇಕ, ಆಮೇಲೆ ಗುಡ್ಡ ಹತ್ಬೇಕು. 2 ವೀಲರ್ ಏನೋ ಹೋಗ್ತೈತಂತ ಗುಡಿ ಕಡೆನ, ಬಟ್ ನಾವು ಕಾರ್ ತಂದಿರೋದ್ರಿಂದ ನಾವು ನಡ್ಕೊಂತ ಹೋದು. ಫಸ್ಟ್ ಫುಲ್ ಜೋಶ್ದಾಗ ಹತ್ತಾಕ್ ಸ್ಟಾರ್ಟ್ ಮಾಡಿದ್ವು, ಆಮೇಲೆ ಸುಸ್ತಾಗಕ್ ಸ್ಟಾರ್ಟ್ ಆಯ್ತು. ಬಟ್ ಬೇಜಾರಂತಿ ಆಗಂಗಿಲ್ಲ, ಎದಕ್ಕಂದ ಪೂರಾ ಗಿಡ ಮರ ಎಲ್ಲ ನೋಡ್ಕೊಂಡ್ ಆರಾಮ್ ಹೋಗ್ಬೋದು. ಫೈನಲಿ ಗುಡ್ಡ ಏರಿದ್ವಿ. ಸೊ ಫಸ್ಟ್ ಹೋಗಿ ಗುಡಿ ನೋಡಂತಲೇನ ಇಷ್ಟೆಲ್ಲ ನಡೆದಿದ್ದು ಸಾರ್ಥಕ್ ಅನ್ಸಿತ್ತು. ಸೊ ಗುಡಿ ಒಳಗ್ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ಹಂಗ ಒಂದ್ ಸ್ವಲ್ಪ ಕುತ್ಕೊಂಡ್ರ ಆ ತಂಪನ್ ಗಾಳಿ, ಆ ಬೆಟ್ಟ, ನಡ್ದಿದ್ ಕಾಲ್ ನೋವೆಲ್ಲ ಹೋಗ್ಸಿತ್ತು. ಹಂಗ ಅಲ್ಲಿ ಕುತ್ಕೋಬೇಕ ಅನ್ಸತಿತ್ತು, ಯಾಕಂದ್ರೆ ಅಷ್ಟು ಚಲೋ ಗಾಳಿ ಬರತಿತ್ತ. ಆಮೇಲೆ ನೋಡಾಕಂತಿ ಮಸ್ತ್ ಅಂತಿ ವ್ಯೂ ಕಾಣಿಸತಿತ್ತ. ಸೊ ನೀವು ಟೈಮ್ ಸಿಕ್ಕಾಗ ಡೆಫಿನೆಟ್ ಆಗಿ ಹೋಗಿ ಬನ್ನಿ. ಆಮೇಲೆ ಅಲ್ಲಿ ಹೊಲ್ದಾಗ ದಾಟಿ ಹೋಗ್ಬೇಕಾಗ್ತೈತಲ್ಲ, ಸೊ ಪ್ಲೀಸ್ ಅಲ್ಲಿ ರೈತರದ್ದು ಯಾರು ಬೆಳೆ ನಾಶ ಮಾಡಕ್ ಹೋಗ್ಬೇಡ್ರಿ. ನೋಡ್ಕೊ